ಕೃಷಿ ಅಧಿಕಾರಿಗಳು ದಿಢೀರ್ ಭೇಟಿ, ಹೆಸರು ಬೆಳೆಗೆ ರೋಗ ಬಾಧೆ ಪರಿಶೀಲಿಸಿ ಔಷಧಿ ಸಿಂಪಡಿಸುವಂತೆ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಮುಂಗಾರು ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿದ್ದು ರೈತರು ಹರುಷದಿಂದ ಹೆಸರು, ಶೇಂಗಾ, ಉದ್ದು, ಸೋಯಾಬೀನ್, ಬಿಟಿ, ಹತ್ತಿ ಇನ್ನಿತರ ಬೆಳೆಯನ್ನ ಬಿತ್ತನೆ ಮಾಡಿದ್ದು ಈಗ ಬೆಳೆಗಳಿಗೆ ಕೀಟ ಬಾಧೆ ಕಂಡುಬಂದ ಹಿನ್ನೆಲೆ ಧಾರವಾಡ ಜಿಲ್ಲೆ ಉಪ ಕೃಷಿ ನಿರ್ದೇಶಕ ಕೃಷಿ ಅಧಿಕಾರಿಗಳು ಆದ ಸಂದೀಪ್ ಆರ್ಜಿ ಇವರು ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾದ ಬೆಳೆಗಳನ್ನ ಪರಿಶೀಲಿಸಿ ಹೆಸರು ಬಿತ್ತನೆ ಮಾಡಿದ ವಿವಿಧ ಬೆಳೆಗಳಿಗೆ ಕೀಟ ಬಾಧೆ ಔಷಧಿಯನ್ನ ಸಿಂಪಡಿಸುವಂತೆ ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹೆಸರು ಬೆಳೆಗೆ ಹಳದಿ ರೋಗ, ಎಲೆ ಚುಕ್ಕಿ ರೋಗ ಕಂಡುಬಂದಿದ್ದು ಕೀಟ ಬಾಧೆಯನ್ನ ಹತೋಟಿಗೆ ತರಲು ರೈತರು ಬೆಳೆಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡಬೇಕು, ರೋಗ ಹತೋಟಿಗೆ ಬರುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕುಂದಗೋಳ ಕೃಷಿ ನಿರ್ದೇಶಕ ಭಾರತಿ ಮೆಣಸಿನಕಾಯಿ ಮಾತನಾಡಿ, ಹತ್ತಿ ಬೆಳೆಯಲ್ಲಿ ಹಳದಿ ರೋಗ ಕಂಡುಬಂದರೆ ತಕ್ಷಣ ಹಳದಿ ರೋಗದ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು. ಈ ರೋಗ ಬೇರೆ ಬೇರೆ ಗಿಡಕ್ಕೆಲ್ಲ ಕಾಣಿಸಿಕೊಳ್ಳುತ್ತೆ. ಈ ಹಳದಿ ರೋಗ ಕಂಡುಬಂದಲ್ಲಿ ನಾಶಪಡಿಸುವುದು ಸೂಕ್ತ ಎಂದಿದ್ದಾರೆ. ಇಲ್ಲಾಂದ್ರೆ ಕೆಮಿಕಲ್ ಅಲ್ಲಿ 2% ಕೆಮಿಕಲ್ ಅಲ್ಲಿ ಸ್ವಲ್ಪ ಬೆಳೆದ ಸ್ಟಾರ್ಟಿಂಗ್ ಕಲ್ಸ್ಕೊಂಡು ಬಿತ್ತಿದ್ರೆ ಈ ಕೊಳೆಯಲ್ರಿ, ಯಾವ ಇದ್ರು ಕೊಳೆಯಲ್ರಿ ಸರ್. ಈ ಸರಿ ಎಲ್ಲಾರು ಕಂಪಲ್ಸರಿ ಬೀಜೋಪಚಾರ ಮಾಡೇ ಬಿತ್ತೀವಿ ಸರ್. ಹಂಗನ್ಬೇಡ್ರಿ, ಇದು ಮಾಡಿಲ್ರಿ. ಕೇಳ್ರಿ ನೆಕ್ಸ್ಟ್ ಟೈಮ್ ನಮ್ಗೆ ಶ್ರೀದೇವಿಗೆ ಹೇಳ್ರಿ, ಅವನೇ ಮಾಡ್ತಾಳೆ ನಿಂತ್ಕೊಂಡು. ಇವಾಗ 3 ಕಡೆ ಮಾಡ್ಸಲ್ಲ ಇವಾಗ ಸರ್. ನೀವು ಸ್ವಲ್ಪ ಇದು ಕೊಡ್ರಿ, ರೈಟ್ ಸರ್, ಇದು ಕೊಡ್ರಿ. ಆಯ್ತು ಕೊಡ್ರಿ, ಬರೋಣ ಟ್ರಯಲ್ ಕೊಡ್ರಿ. ಅಂದ್ರೆ ಸಗಣಿ ಮತ್ತೆ ಹೆಂಗಾರ ಮಾಡಿ ಟ್ರೈಕೋಡರ್ಮನ್ ಜಾಸ್ತಿ ಮಾಡ್ಬೇಕಲ್ಲ. ಎಲ್ಲದಕ್ಕೂ ನೆಗೆಟಿವ್ ಮನುಷ್ಯನಿಗೆ ಇದೆ ಮೇಡಮ್. ಮನುಷ್ಯನ್ಗೆ ಸಕಾರಾತ್ಮಕ ಎಲ್ಲಾರು ನಕಾರಾತ್ಮಕ ಥಿಂಕ್ ಮಾಡಿದ್ರೆ ಆಗಲ್ರಿ. ಆಯ್ತಾ? ಹಂಗಾರೆ ಜ್ವರ ಬರುತ್ತೆ, ಜ್ವರ ಬಂದೇ ಬರುತ್ತೆ ಅನ್ಬಿಟ್ಟು ಏನ್ ಮಾಡ್ದಾಗತ್ತ? ಅಲ್ಲ ರೈತರ ನಾವು ಜಾಗೃತಿ ಇರ್ಬೇಕು. ಈಗ ನೋಡ್ರಿ, ಎಲ್ಲ ಯೂರಿಯಾ ಅಂದ್ರಿ, ಆಯ್ತಾ? ಅಷ್ಟು ಎಷ್ಟೇ ಮಣ್ಗಾಕಿ ಈಗ ಎಲ್ಲ ಮೇಜ್ ಹಾಕಿದ್ರು, ಮೇಜ್ ಎಲ್ಲ ಚೆನ್ನಾಗಿ ಪುಷ್ಪಂತ. ಈಗ ಏನೋ ಗೋವಿನ ಜೋಳಕ್ಕೆ ಚೆನ್ನಾಗೆಲ್ಲ ಬೆಳೆ ಬಂತ್ರಿ, ಈ ಕೀಟ ಜಾಸ್ತಿ ಆಗ್ತದೆ. ಹೇಳ್ತೀವಿ ಯೂರಿಯಾ ಹಾಕ್ಬಿಟ್ರಪ್ಪ ಜಾಸ್ತಿ, ಒಂದೇ ಚೀಲ ಹಾಕ್ಬೇಕಂತೀವಿ, 4 ಚೀಲ ಹಾಕ್ತಾರೆ, ಕಾಯಿಲೆ ಜಾಸ್ತಿ ಆಗ್ತದೆ. ಮತ್ತೆ ಕೆಮಿಕಲ್ ಹೊಡಿತಾರೆ ಅವ್ರಿಗೆ ಬೆಳಿಲಿ ಅಂತೇಳಿ. ಅದೇ ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಅಧಿಕಾರಿ ಅಂಬಿಕಾ ಮಹೇಂದ್ರಕರ್, ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ, ಬಸನಗೌಡ ತಾಲೂಕು ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರ್, ನಾಗಪ್ಪ ಸಿದ್ದಣ್ಣವರ್, ರಾಜು ಮಲ್ಲಿಕವಾಡ, ಮುತ್ತು ಸಾಬ್, ಯಲಿಗ್ಯಾರ್ ಚನ್ನಬಸಪ್ಪ ಸಿದ್ದುನವರ್, ತಿರುಕಪ್ಪ ಯೋಗಪ್ಪನವರ್ ಸೇರಿ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.